ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪುಮ್ಮನ. ಸೊ ಇವತ್ತು ನನ್ ಪಪ್ಪುಮ್ಮನ ತೋರ್ಸೋ ದಿವಸ ಬಂತು. ಇವ್ರೇ ನನ್ ಪಪ್ಪುಮ್ಮ. ಹೇಳಮ್ಮ. ನಾನು ಇವ್ರ ಪಪ್ಪುಮ್ಮ. ಪಪ್ಪುಮ್ಮ ಅಂತ ಯಾರು ಇಲ್ಲ. ಪಪ್ಪುಮ್ಮ ಇಲ್ಲೇ ಅವ್ರೆ ಕ್ಯೂಟ್ ಆಗಿ ಚಪ್ಪಿಯಾಗಿರೋ ಸೊ ಇನ್ಮೇಲಿಂದ ಒಂದು ಒಳ್ಳೆ ವಿಡಿಯೋಸ್ ಮಾಡ್ತಾ ಇರ್ತೀರಿ. ಸೊ ಜನಕ್ಕೆ ಖುಷಿ ಕೊಡಂಗೆ ವಿಡಿಯೋ ಮಾಡ್ತೀರಿ ಏನಮ್ಮ? ಓಕೆ ಅಲ್ಲ ನಿಮ್ಗೆ ವಿಡಿಯೋ ಮಾಡಕ್ಕೆ? ಸೊ ಏನೇ ಆದ್ರೂ ಕೂಡ ಫೈಟ್ ಮಾಡ್ತಾ ಇರ್ತಾನೆ ನನ್ನ ಜೊತೆ ಸರ್ಪಟ್ಟಿ. ಹ್ಞೂ ಅಲ್ಲ ಜೋರಾಗಿ ಸೊ ಫೈಟ್ ಮಾಡೋಣ, ಒಳ್ಳೆ ವಿಡಿಯೋ ಮಾಡೋಣ, ಜನ ಮನ್ಸನ್ನ ಗೆಲ್ಲನ. ಏನೇ ಹೇಳ್ತೇವಮ್ಮ? ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಂಗೆ ನಮ್ ಇಬ್ಬರ ಅಕೌಂಟ್ ನ ಫಾಲೋ ಮಾಡಿ. ಪಪ್ಪುಮ್ಮ ಇಲ್ಲೇ ಇದಾರೆ ಕ್ಯೂಟ್ ಆಗಿ. ಪಪ್ಪುಮ್ಮ ಏನಂತಾನೆ? ಗೋಲ್ಡ್ ಮತ್ತೆ ಡೈಮಂಡ್ ಒಂದು ಕಸಕ್ ಸಮ ಅಂತ ಹೇಳೋದು ತಪ್ಪಲ್ಲ. ನಿಮ್ಗೆ ಇಡೀ ಯೂನಿವರ್ಸ್ ಅಲ್ಲಿ ತುಂಬಾ ಮೋಸ್ಟ್ ರೇರ್ ವಸ್ತು ಯಾವ್ದಂತ ಕೇಳಿದ್ರೆ ನೀವು ಡೈಮಂಡ್ ಅಥವಾ ಗೋಲ್ಡ್ ಅನ್ಬೋದು. ಬಟ್ ರಿಯಾಲಿಟಿಲಿ ಇದು ಜಸ್ಟ್ ಒಂದು ನಾರ್ಮಲ್ ಕಲ್ ಅಷ್ಟೇ. ಈ ವಿಡಿಯೋದಲ್ಲಿ ಮೈಂಡ್ ಬ್ಲೋಯಿಂಗ್ ಫ್ಯಾಕ್ಟ್ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಇಡೀ ಯೂನಿವರ್ಸ್ ಅಲ್ಲಿ ಡೈಮಂಡ್ ಗೋಲ್ಡ್ ಅಲ್ಲ ತುಂಬಾನೇ ಕಾಮನ್. ನೆಪ್ಚೂನ್ ಮತ್ತೆ ಯುರೇನಸ್ ಅಂತ ಪ್ಲಾನೆಟ್ ಗಳಲ್ಲಿ ಡೈಮಂಡ್ ಮತ್ತೆ ಗೋಲ್ಡ್ ಇಂದು ಮಳೆನೇ ಆಗುತ್ತೆ. ಇದು ಬಿಡಿ ಸ್ಪೇಸ್ ಅಲ್ಲಿ 55 ಕ್ಯಾಕ್ರಿ ಇ ಅನ್ನೋ ಪ್ಲಾನೆಟ್ ಫುಲ್ ಡೈಮಂಡ್ ಇಂದಾನೆ ಆಗಿದೆ. ರಿಯಾಲಿಟಿ ಏನಂದ್ರೆ ಯೂನಿವರ್ಸ್ ಅಲ್ಲಿ ಗೋಲ್ಡ್ ಮತ್ತೆ ಡೈಮಂಡ್ ಒಂದು ಕಸಕ್ ಸಮ ಅಂತ ಹೇಳೋದು ತಪ್ಪಲ್ಲ. ಇನ್ನ ಈ ಕಡೆ ಬಂದ್ರೆ ಟ್ರೀಸ್, ಮರಗಳು. ನಾವು ಭೂಮಿಯಲ್ಲಿ ಇರೋರು ಮರ ಗಿಡಗಳನ್ನ ತುಂಬಾನೇ ಕಾಮನ್ ಅಂತ ಅನ್ಕೊಂಡಿದೀವಿ. ಬಟ್ ಯೂನಿವರ್ಸ್ ಅಲ್ಲಿ ಅದೇ ರೇರೆಸ್ಟ್ ವಸ್ತು. ಯಾಕಂದ್ರೆ ಇದು ಯಾವ್ದೋ ಕೆಮಿಕಲ್ ಅಥವಾ ಎಲಿಮೆಂಟ್ ಅಲ್ಲ. ಮರಗಳು ಸೃಷ್ಟಿ ಆಗ್ಬೇಕಂದ್ರೆ ಅದಕ್ಕೊಂದು ಪರ್ಫೆಕ್ಟ್ ವಾತಾವರಣ ಇರಬೇಕು. ಮಣ್ಣು, ಗಾಳಿ, ಮಳೆ, ಬಿಸಿಲು ಇದೆಲ್ಲ ಪರ್ಫೆಕ್ಟ್ ಆಗಿದ್ದಾಗ ಅಷ್ಟೇ ಮರಗಳ ಸೃಷ್ಟಿ ಆಗೋದು. ಹಂಗೆ ಲಕ್ಷಾಂತರ ವರ್ಷ ಎವಲ್ಯೂಷನ್ ಆಗ್ಬೇಕು. ನಮ್ ಸ್ಪೇಸ್ ಅಲ್ಲಿ 2 ಟ್ರಿಲಿಯನ್ ಗ್ಯಾಲಕ್ಸೀಸ್ ಇದೆ. ಅದರಲ್ಲಿ ಕೋಟ್ಯಾಂತರ ಗಟ್ಟೆ ಪ್ಲಾನೆಟ್ ಗಳಿದಾವೆ. ಆ ಪ್ಲಾನೆಟ್ ಅಲ್ಲಿ ಡೈಮಂಡ್, ಗೋಲ್ಡ್ ಎಲ್ಲ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಬಟ್ ಅಲ್ಲೊಂದು ಮರದ ಕಡ್ಡಿ ಕೂಡ ಸಿಗಲ್ಲ. ಅದು ಸಿಗೋದು ಬರೀ ಭೂಮಿಯಲ್ಲಿ ಮಾತ್ರ. ಇದು ಬಿಟ್ಟಾಕಿ ನಾವು ಉಸಿರಾಡಕ್ ಕಾರಣ ಕೂಡ ಮರ ಗಿಡಗಳನ್ನ ನೆನ್ಪಿಡ್ಕೊಳ್ಳಿ. ಬಟ್ ನಾವು ಮನುಷ್ಯರು ನಮ್ ಸ್ವಾರ್ಥಕ್ಕೋಸ್ಕರ ಮರ ಗಿಡಗಳನ್ನೆಲ್ಲ ಕತ್ತರಿಸ್ತಾ ಇದೀವಿ. ನಿಮ್ ಮುಂದೆ ಯಾರ ಮರ ಕಟ್ ಮಾಡ್ತಿದಾರೆ ಅಂದ್ರೆ ನಾನ್ ಇಲ್ಲಿ ಅಮುಕುಟುಮುಕು ಏನೋ ಒಂದ್ ಹೇಳಕತ್ತ ನೋಡ್ರಿ. ಇಲ್ಲಿ ಸಿಂಪತಿಗೆ ಏನ್ ಮಾಡಕ್ ಹೋಗಿ ಹರಸಾಹಸ ಮಾಡಿ ಏನೋ ಒಂದ್ ಹೇಳಿಬಿಟ್ಟಾನ. ನಾನು ಇವತ್ತು ಕರ್ನಾಟಕದಿಂದ ಬಂದು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ನನ್ನ ಪಕ್ಕದ ರಾಜ್ಯ ತಮಿಳ್ನಾಡಿಗೆ ಈ ತರ ಒಂದು ಬೆಂಗಳೂರಿಂದ ಬರ್ತಾ ಇರುವ ಆ ಒಂದು ಗಲೀಜು ನೀರು ಈ ಭಾವಸಿಡಿಕ ಇರೋದು ಬೆಂಗಳೂರಿನಾಗ. ಅಲ್ಲಿ ತಮಿಳ್ನಾಡಿಗೆ ಹೋಗಿ ಮಾತಾಡಕತ್ತಾನ. ಏನಪ್ಪಾ ಅಂದ್ರ ತಮಿಳ್ನಾಡಿಗೆ ಡಿಫೆಂಡ್ ಮಾಡಕತ್ತಾನ. ಏನಂದ್ರ ಬೆಂಗಳೂರ್ಲಿಂದ ಗಲೀಜ್ ನೀರ್ ಹೊಂಟದ ಅಂತ. ಅದು ಎಲ್ಲಿಂದ ಹೊಂಟದ್ ಕೇಳ್ರಿ ಅವನು ಯೂಸ್ ಮಗಲಿಂದ. ಆ ಒಂದು ಯಾವ್ದೋ ಒಂದು IT ಕಂಪನಿ ಕೆಮಿಕಲ್ ನೀರು. ಅಲ್ಲ ಭಾವಸಿಡಿಕ ಸಿಕ್ಕಿ ಸತ್ತಿಲ್ಲ ನಿಮ್ಮ ಅವ್ನ್ ಸತ್ತಿಲ್ಲ. IT ಕಂಪನಿ ನೀರಂತ ನಿಮ್ಮ ಅವನ್ ಚಿದ್ರಿ. ಇಲ್ಲಿ ಕೇಳ IT ಕಂಪನಿ ಏನಂದ್ರ ಗೊತ್ತ ನಿನಗೆ? IT ಕಂಪನಿಗಳು ಏನಪ್ಪಾ ಅಂದ್ರ ಬರೀ ಕಂಪ್ಯೂಟರ್ ವರ್ಕ್ ಮಾಡ್ತಾರೆ. ಎಲ್ಲಿ ಹೇಳ ಆಫೀಸ್ ನೇ ಕುಂತ. ಅವ್ರ ಫ್ಯಾಕ್ಟ್ರಿ ಇರಂಗಿಲ್ಲ. IT ಕಂಪನಿ ಫ್ಯಾಕ್ಟ್ರಿ ಅಲ್ಲಿ ಕೆಮಿಕಲ್ ನೀರು ಹೊರ ಬರಕಲ್ಲಿ ಮಂದಿ ರಕ್ತ ಹೀರ್ತಾರ ಅವ್ರ. ಅದು ಸೆಕೆಂಡ್ರಿ ಬಿಡು ಅವನು. ಬಟ್ ನೀ ಏನ್ ಹೇಳ ಕುಂತಲ್ಲ ತಿಳ್ಕೊಂಡ್ ಹೇಳಲ್ಲಿ ಭಾವಸಿಡಿಕೆ. ನಾವು ವೈದ ಕಡೆ ಅಲ್ಲಿ ಎದಕ್ ಹೋಗಿದ್ದೆ? ಇಲ್ಲಿ ಅವನು ಸಿಂಪತಿಗೆ ಏನ್ ಮಾಡಕ ಇಲ್ಲಿ ಬಿಡದಿ ಒಳಗೆ ಹೋಗಿದ್ದಿಲ್ಲ. ಮೆಟ್ಲೆ ಹೊಡೆದ್ರಲ್ಲಿ ಕಮೆಂಟ್ ಸೆಕ್ಷನ್ ಇಲ್ಲಿ ಒಳಿಸಿ ನನಗತ್ರ ಗೊತ್ತಾಗಲ್ತು ಇದು ಯಾವ ದೇವ್ರಂತ. ಹಿ ಮಾಡತ್ತೆ ದೇವ್ರ ಮಾತ್ರ. ಇದು ಯಾವ ದೇವ್ರ ಅಂತೇಳಿ ನೀವ ಕಮೆಂಟ್ ಮಾಡ್ರಿ. கர்நாடகா கூட வந்திருக்காங்க. அவங்க கூட ஒரு 2 வார்த்தை பேசுவாங்க. பிரதர் பேசுங்க பிரதர். அவ உங்களுக்கு தெங்களுக்கு வந்துக்காங்க. ಸೊ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಇಂಗ್ಲಿಷ್ ಎಲ್ಲರಿಗೂ ವಣಕಂ. ನಾನಿಪ್ಪ ಕರ್ನಾಟಕದಿಂದ ಒಂದು ಏನ್ ಪೇಸಿನ್ಕರನ್ನ ಸೆಕೆಂಡ್ ರಿಪೋರ್ಟರ್ ಮಕ್ಕೂದ ನಾವು ಕನ್ನಡ ಮಾತಾಡೋ ಅಂತ. ನಾನು ಇವತ್ತು ಕರ್ನಾಟಕದಿಂದ ಬಂದು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ಚಿಕ್ಕ ಕಡಿಯುತ್ತಲ್ಲ ಅದಕ್ಕೆ ಹೋಗಿ ಮಾತಾಡ್ತಿದ್ಯಾ? ಒಂದು IT ಕಂಪನಿ ಕೆಮಿಕಲ್ ನೀರು. ಆ ಕೆಮಿಕಲ್ IT ಕಂಪನಿಯಿಂದ ಬರೋದು ಹುಡುಗಿರಲ್ವಾ? ಇದೇನ್ ಗಲೀಜ್ ನೀರು ಬರಕ್ ಬಂತು? ಏನೇನು ಹೇಳುತ್ತಲ್ಲ ಇದು ಬಾಂಚದು. ತಮಿಳ್ನಾಡು ಇದಾರೆ ಗೊತ್ತಾ, ಹೊಸೂರು ಜನತೆ. ತಮಿಳ್ನಾಡು ಇದಾರೆ ಅಲ್ಲ ಹೊಸೂರು ಜನತೆ. ಅವ್ರು ನಿಮ್ಮರೇ ಕಳ್ಳ, ಅದೇನ್ ಬೇರೆ ಯಾರೋ ಅನ್ನತ್ರ ಚಾಲಿ ಜೀವನ ಮನೆ ಮಠ ಎಲ್ಲಾ ಮಾರ್ಕೊಂಡು ನೇಣ್ ಹಾಕೊಂಡ್ ಸಾಯ್ತಾ ಇರುವಾಗ ಅವರು ಸಾಯರಂಗ ಪೋರಂಗ ಗೊತ್ತಿಲ್ಲ. ನಿನ್ ಮಾತ್ ಕೇಳಿ ಪಕ್ಕ ಪೋರಂಗ. ಮನುಷ್ಯನ್ ಮೈಯಲ್ಲಿ ಬಂದ್ರೆ ರಕ್ತ ಸಮೇತ ಅರ್ಧ ಹೋಗುತ್ತೆ. ನೀನ್ ಡಾಕ್ಟರ್ ಆಗ್ಬೇಕಿತ್ತು. ಒಂಥರ ಉರಿತೈತೆ. ಏನ್ ಸಾಮಾನು ಉರಿತೈತ್ಲಾ? ಕರ್ನಾಟಕದಲ್ಲಿರುವ DK ಶಿವಕುಮಾರ್ ಸಾಹೇಬ್ರಿಗೂ ಇವನು ಸ್ವಾತಂತ್ರ್ಯ ಹೋರಾಟಗಾರ DK ಶಿವಕುಮಾರ್ ಅವ್ರು ಕೇಳ್ಬೇಕು. ತಮಿಳ್ನಾಡಲ್ಲಿರುವ ವಿಜಯ್ ಸರ್ಗೂ ಹೇಳ್ಕೊಂತೀನಿ, ಕೈ ಮುಗ್ದಿ ಕೇಳ್ಕೊಂತೀನಿ. ಇನ್ನ ಈ ಹೋರಾಟವನ್ನು ಮೆಚ್ಚಿ CM ವಿಜಯ್ ತಳಪತಿ ಅವರು ಒಂದು ವಾಯ್ಸ್ ನೋಟ್ ಕಳಿಸಿದ್ದಾರೆ, ಕೇಳಿಸ್ಕೊ. ಏನಡ ತಂಬಿ, ನೀ ಇಲ್ಲಿಂದ ಹೋಗಿಲ್ಲ ಅಂದ್ರೆ ಬಂದು ನಾವು ತಿಗ ಹೊಡ್ರೆ
சோ அதே மாதிரி நம்ம கர்நாடகால கூட வந்திருக்காங்க. அவங்க கூட ஒரு 2 வார்த்தை பேசுவாங்க. பிரதர் பேசுங்க பிரதர். ಮಂಜ ಬಿಡದಿ ಕೇಸ್ ಸಾಲ್ವ್ ಮಾಡ್ಬಿಟ್ಟು ಆಗ್ಲೇ ಇದಕ್ಕೆ ಹೋಗ್ಬಿಟ್ಟಿದೆ ತಮಿಳ್ನಾಡು ಬಾರ್ಡರ್ಗೆ ಬಿಡದಿ ಕೇಸ್ ಸಾಲ್ವ್ ಮಾಡ್ಬಿಟ್ಟ. ಇಷ್ಟು ಬೇಗ ಒಂದೊಂದು ಕೇಸ್ಗಳು ಸಾಲ್ವ್ ಮಾಡಿ ಏನ್ ಇಷ್ಟೊಂದು ಸಮಾಜ ಆಯ್ತು ನೀನು ಒಂದೊಂದು ಕೇಸ್ ಮುಗಿಸಿ ಸ್ಟೇಟ್ ಆಡ್ತಾ ಇದೆಯಲ್ಲ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವಣಕಂ. ನಾನಿಪ್ಪ ಕರ್ನಾಟಕದಿಂದ ಒಂದು ಯಾನ್ ಪೇಷನ್ಕರನ್ನ ನಾನು ಇವತ್ತು ಕರ್ನಾಟಕದಿಂದ ಬಂದು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ಕರ್ನಾಟಕದಿಂದ ಯಾಕೆ ಮಾತಾಡ್ತಾ ಇದೀನಿ ಅಂದ್ರೆ ಅವ್ರಿಗೆ ಯಾರೋ ಸಿಕ್ಕಿಲ್ಲ, ಅವ್ರಿಗೆ ಯಾರು ಬೇರೆ ಕ್ರಿಯೇಟರ್ ಸಿಕ್ಕಿಲ್ಲ, ಅವ್ರಿಗೆ ಯಾರಿಗೂ ಬೇರೆ ಮಾತಾಡೋರು ಸಿಕ್ಕಿಲ್ಲ. ಮಂಗನ್ ಹಿಡ್ಕೊಂಬಂದವ್ರು ಹೋಗ್ಬಿಟ್ಟು ಮಂಗನ್ ಹಿಡ್ಕೊಂಬಂದು ಹೇಳಪ್ಪ ಅಂತ ಹೇಳೋರೆ. ನೀನು ಒಂದು ಕೇಸೇ ಸಾಲ್ವ್ ಮಾಡಿಲ್ಲ, ಆಗ್ಲೇ ಎಲ್ಲಿಗೆ ಹೋಗಿದ್ಯಾ? ಬಿಡ್ದಿ ಒಂದು ವಾರ ಮಾಡಿದೆ, ಇದೊಂದು ವಾರ ಮಾಡ್ತೀಯಾ? ಗೊತ್ತು ಒಂದು ಬೆಂಗಳೂರಿಂದ ಬರ್ತಾ ಇರುವ ಆ ಒಂದು ಗೆಲೀಜು ನೀರು, ಆ ಒಂದು ಯಾವುದೋ ಒಂದು IT ಕಂಪನಿ ಕೆಮಿಕಲ್ ನೀರು, ಆ IT ಕಂಪ್ನಿ ಕೆಮಿಕಲ್ ನೀರು ಏನು ಕಂಪ್ಯೂಟರಿಂದ ಲೀಕೇಜ್ ಆಗಕ್ಕೆ ಸ್ಟಾರ್ಟ್ ಆಯ್ತಾ? ನನಗೆ ಗೊತ್ತಿಲ್ಲ ಗೈಸ್. ಕಂಪ್ಯೂಟರಿಂದ ಲೀಕೇಜ್ ಆಗಕ್ಕೆ ಸ್ಟಾರ್ಟ್ ಆಗೈತಾ ಕಂಪ್ಯೂಟರ್ ಲ್ಯಾಪ್ಟಾಪ್ಸ್ಗಳಿಂದ? ಇಲ್ಲ IT ಏನೋ ಹೊಸ IT ಏನೋ ಅಂಡರ್ಗ್ರೌಂಡ್ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡಿದ್ರ? IT ಕಂಪ್ಯೂಟರ್ ವರ್ಕ್ ಓನ್ಲಿ ಟೈಪಿಂಗ್ ಅಷ್ಟೇ. ಏನ್ ನಿಂದು ಯಾವ IT ಕಂಪ್ನಿಲಿ ನೀನು ತೊಟ್ಟಿಸ್ತಾ ಇದೀಯ ಅಂತ ನಂಗೆ ಅರ್ಥ ಆಯ್ತಾ ಇಲ್ಲ. ಯಾವುದೋ ಒಂದು IT ಕಂಪನಿ ಕೆಮಿಕಲ್ ನೀರು, ಆ ಕೆಮಿಕಲ್ ನೀರು ಇವತ್ತು ಮಾತಾಡ್ಸಿರೋರ್ಗಾರು ಈ ವಿಡಿಯೋ ನೋಡಿದಾದ್ಮೇಲೆ ಅವ್ರು ಏನು ನೀನು ಕನ್ನಡದಲ್ಲಿ ಮಾತಾಡ್ತಾ ಇದೀಯಾ ಅವ್ರು ಗೊತ್ತಾಗಿಲ್ಲ, ತಮಿಳಲ್ಲಿ ಮಾತಾಡೋದಕ್ಕೆ ಅರ್ಥ ಆಗಿರೋ ಹೊಡೆದ್ಬಿಟ್ಟು ಅಲ್ಲೇ ಕಳ್ಸಿರೋ ವಾಪಸ್ ನಡೆಯಲಿ ನಿನ್ನ ಕೆಲಸಕ್ಕಿಲ್ಲ ಯಾರನ್ನ ಬೇರೆಯವ್ರನ್ನ ಕರ್ಕೊತೀವಿ ಅಂತ. ಇವನ್ನ ಮಾತಾಡ್ಸಕ್ಕೆ ಕರ್ಕೊಂಡಿದ್ದೀರ ಸ್ಪೋಕ್ಸ್ ಪರ್ಸನ್ ಆಗಿ ಫ್ರಮ್ ಕರ್ನಾಟಕ. ಇವನ್ನ ಅನ್ನ ರಸಮ್ಮ ಅಂಕಲ್ ನೀವು ಆಸಮ್ಮು. ಓ ಸೂಪರ್ ಅಪ್ಪ, ನಿನ್ನ ಹತ್ರ ಏನೋ ವಿಷಯ ಐತೆ. ನಿಂತ್ಕೊಂಡು ಹೊಸೂರಲ್ಲಿ ಇದ್ದೀರಾ ಕಾಶ್ಮೀರಲ್ಲಿ ಇದ್ದೀರಾ ಅಂತ ಆ ತರ ಸ್ನೋ ಇದೆ ಹಿಂದೆ. ಇದು ಸೀರಿಯಸ್ ವಿಡಿಯೋನು ಕಾಮಿಡಿ ಮಾಡಕ್ ಟ್ರೈ ಮಾಡ್ತಾನೆ. ನಾವು ಯಾರನ್ನ ಕಾಶ್ಮೀರ್ ಅಂತ ಕೇಳೋದೇನೋ, ಕಾಶ್ಮೀರ್ ಅಂತ ಹೇಳಿ ನೀನೇ ಮಜಾಕ್ ಮಾಡ್ತಾ ಇದೆಯಲ್ಲ. ಓಕೆ